ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬೇಕಾದವರೆಲ್ಲ ಕೈಬಿಟ್ಟಾಗ, ನಿಮ್ಮ ಧೈರ್ಯವನ್ನು ಕಳಕೊಂಡಾಗ, ಜೀವನದಲ್ಲಿ ಸೋಲುತ್ತಿದ್ದೇವೆ ಎಂಬ ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಿಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಹಾಗೂ ಧೈರ್ಯ ತುಂಬುವಂತಹ ಒಂದೇ ಒಂದು ಶಕ್ತಿ ಎಂದರೆ ಅದು ಶ್ರೀ ಗುರುರಾಯರ ಈ ಮಂತ್ರ. ಹೌದು ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತಿದ್ದೀವಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಚಮತ್ಕಾರಿ ಮಂತ್ರ. ಈ ಒಂದು ಮಂತ್ರದ ಪಾರಾಯಣ ಯಾರು ಭಕ್ತಿಯಿಂದ ಮಾಡ್ತಾರೋ ಅಂಥವರಿಗೆ 48 ದಿನದ ಒಳಗೆ ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾದಂತಹ ಫಲವನ್ನು ನೀಡುತ್ತದೆ. ಆದರೆ ಒಂದು ಭಕ್ತಿ ಹಾಗೂ ಈ ಒಂದು ಮಂತ್ರ, ಈ ಎರಡೂ ಕೂಡ ನೀವು ನಿಷ್ಕಲ್ಮಶವಾಗಿ ಪಠಿಸಿದ್ದೇ ಆದರೆ ನಿಮ್ಮ ಜೀವನದ ಯಶಸ್ಸು ನಿಮ್ಮ ಕಣ್ಣ ಮುಂದೆ ಕೇವಲ 48 ದಿನದ ಒಳಗೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಗುರುರಾಯರ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಹಾಗೆಯೇ ಗುರುರಾಯರ ವಿಶೇಷವಾದ ವ್ಯಾಖ್ಯಾನಗಳನ್ನು ನಾವು ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ಎಲ್ಲ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡಬೇಕು. ಜಯಸ್ಮಂತ ಸಾರದಲ್ಲಿ ಈಗಾಗಲೇ ಶ್ರೀ ಗುರುರಾಯರ ಪವಾಡವಾದಂತಹ ಹಾಗೂ ಇನ್ನೂ ಶಕ್ತಿಶಾಲಿ ಶ್ಲೋಕಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಜೀವ ಸಮಾಧಿಗೂ ಮುನ್ನ ಶ್ರೀ ಗುರುರಾಯರು 5 ಮುತ್ತಿನಂತಹ ನುಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸರಿಯಾದ ಜೀವನ ಶೈಲಿ ಇಲ್ಲದೆ ಸರಿಯಾದ ಆಲೋಚನೆಗಳು ಎಂದಿಗೂ ಬರಲು ಸಾಧ್ಯವಿಲ್ಲ. ಅದು ನಿಜವಾದ ಕರ್ಮಯೋಗವೂ ಅಲ್ಲ. ಪ್ರತಿಯೊಂದು ಸಮಯವನ್ನು ನಾವು ಬಳಸಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ದೇವರ ಅನುಗ್ರಹದಿಂದ ಮಾತ್ರ ಪವಾಡ ಸಾಧ್ಯ. ಉತ್ತಮ ಜ್ಞಾನದ ಅವಶ್ಯಕತೆ ಇದೆ. ಭಕ್ತಿಯು ಹೆಚ್ಚಿನ ಅವಶ್ಯಕತೆ. ನಿಮ್ಮ ಕಷ್ಟಗಳನ್ನು ರಾಯರಿಗೆ ಹೇಳಬೇಡಿ. ನನಗೆ ಸಮಸ್ಯೆಗಳಿವೆ ತಂದೆ, ಇದನ್ನು ಬಗೆಹರಿಸಿ ಅಂತ. ನಿಮಗೆ ಬಂದಿರುವಂತಹ ಸಮಸ್ಯೆಗಳಿಗೆ ನೀವು ಗಟ್ಟಿಯಾಗಿ ಹೇಳಬೇಕು, ನನ್ನ ಬಳಿ ರಾಯರು ಇದ್ದಾರೆ ಅಂತ. ಹಾಗಾಗಲೇ ರಾಯರ ಪವಾಡದಿಂದ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಎದುರುಕೊಂಡು ಹೋಗುವುದು. ಅಪ್ಪ ರಾಘವೇಂದ್ರ ಗುರುವೇ, ನಿಮ್ಮನ್ನು ಅಪಾರವಾಗಿ ನಂಬಿರುವ ಭಕ್ತರಿಗೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಅಪಾರವಾದಂಥದ್ದು. ಯಾವತ್ತೂ ಅಂತಹ ಭಕ್ತರ ಕೈಯನ್ನು ಬಿಡಬೇಡ ತಂದೆ. ಈ ಪ್ರಪಂಚದಲ್ಲಿ ಇರುವಂತಹ ಎಷ್ಟೋ ಅನಾಥರಿಗೆ ನಿಮ್ಮ ರಕ್ಷೆಯು ಖಂಡಿತವಾಗಿಯೂ ಬೇಕೇ ಬೇಕು. ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ಈ ಎಲ್ಲ ಜನರನ್ನು, ನಿಮ್ಮ ಎಲ್ಲ ಭಕ್ತರ ಗೆಲುವಿನ ಕಡೆಗೆ ನಡೆಸುವ, ಧೈರ್ಯ ತುಂಬುವ ಒಂದೇ ಒಂದು ಶಕ್ತಿ ಅಂದರೆ ಅದು ನೀವು ಮಾತ್ರ ರಾಯರೇ. ನಿಮ್ಮ ಈ ಎಲ್ಲ ಭಕ್ತರ ನೋವುಗಳನ್ನು ಅರಿತವರು ನೀವೊಬ್ಬರೇ. ನೋವಲ್ಲೂ ನಗುವ ಶಕ್ತಿಯನ್ನು ನೀಡುವವರು ನೀವುಗಳೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಕಷ್ಟವನ್ನು ಕೊಟ್ಟಿದ್ದಾರೋ ಅಂಥವರನ್ನು ನಾವು ನೆನೆಸ್ಕೋಬೇಕು. ಕಾರಣ, ಯಾರಿಲ್ಲ ಎಂದು ಕೊರಗದಿರು, ಶ್ರೀ ರಾಯರಿದ್ದಾರೆ ಅಂತ ತೋರಿಸ್ಕೊಟ್ಟಿರುವವರು ಅವರೇ. ರಾಯರೇ ಎಂದು ಮನಸಾರೆ ಕೂಗು. ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಕೈಯನ್ನು ಹಿಡಿದು ಕಾಪಾಡುತ್ತಾರೆ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯು. ಸ್ನೇಹಿತರೆ, ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಅಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದುವೆಂದೆ. ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ. ಅಷ್ಟೇ ಎನ್ನುವುದು ನಾವು ಅರಿತುಕೊಳ್ಳಬೇಕು. ಇನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಸಂಕಷ್ಟ ನಿವಾರಣೆ ಶಕ್ತಿದಾಯಕ ಗುರುರಾಯನ ಮಂತ್ರವನ್ನು ನಾವು ಕಲಿಯುವ ಸಮಯ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.
ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಈ ಒಂದು ವಿಶೇಷವಾದ ಶ್ಲೋಕವನ್ನು ಅಥವಾ ಮಹಾಮಂತ್ರವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಅಂತ ಕರೀತಾರೆ. ನಿಮ್ಮ ಪ್ರತಿಯೊಂದು ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ದಾರಿ ತೋರಿಸಿಕೊಡುವುದು ಈ ಒಂದು ಮಂತ್ರ. ಹಾಗಾದರೆ ನೀವು ಈ ಮಂತ್ರವನ್ನು ಸಾಧ್ಯವಾದರೆ ಪ್ರತಿನಿತ್ಯ ಪಾರಾಯಣ ಮಾಡಿ, ಇಲ್ಲಾಂದರೆ ಗುರುವಾರದಂದು ಪಾರಾಯಣ ಮಾಡಿ.